everyone, welcome to Maths class 8th standard part 1. Let us start the new lesson linear equations in one variable. Linear equations in one variable. So ಈ equation ಅಂದ್ರೆ ಏನು, one variable ಅಂದ್ರೆ ಏನು ಅನ್ನೋದನ್ನ ಈಗ ಈ ಚಾಪ್ಟರ್ ಅಲ್ಲಿ ಬರೋ ಅಂತ ಟಾಪಿಕ್ಸ್ ಅನ್ನ ಡೀಟೇಲ್ ಆಗಿ ಕಲ್ತ್ಕೊಂಡು ಹೋಗೋಣ. ಲಾಸ್ಟ್ ಕ್ಲಾಸ್ ಇಂದನೂ ನೀವು ಎಕ್ಸ್ಪ್ರೆಷನ್ಸ್ ಬಗ್ಗೆ ಕಲ್ತ್ಕೊಂಡು ಬಂದಿದ್ದೀರಾ. ಫಾರ್ ಎಕ್ಸಾಂಪಲ್ ಎಕ್ಸ್ ಪ್ಲಸ್ 1 ಇದು ಒಂದು ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್ ಅಂದ್ರೆ ಏನು ಹೇಳಿ? ಎನಿ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ವಿಚ್ ಹ್ಯಾಸ್ ವೇರಿಯಬಲ್ ಅಂಡ್ ಕಾನ್ಸ್ಟೆಂಟ್ ವಿತ್ ಎನಿ ಆಪರೇಷನ್ ಆಫ್ ಮ್ಯಾಥಮೆಟಿಕ್ಸ್. ಫಾರ್ ಎಕ್ಸಾಂಪಲ್ ಪ್ಲಸ್, ಮೈನಸ್, ಇಂಟು ಯಾವುದಾದ್ರೂ ಒಂದು ಮ್ಯಾಥಮೆಟಿಕಲ್ ಆಪರೇಷನ್ ಅದು ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಸೊ ಎಕ್ಸ್ ಇಲ್ಲಿ ಏನು? ಎಕ್ಸ್ ಅನ್ನೋದು ವೇರಿಯಬಲ್. ಸೊ 1 ಅನ್ನೋದು ಕಾನ್ಸ್ಟೆಂಟ್ ಅಲ್ವಾ? ಕಾನ್ಸ್ಟೆಂಟ್ ಅಂದರೆ ಅದ್ರ ವ್ಯಾಲ್ಯೂ ಚೇಂಜ್ ಆಗಲ್ಲ, ಅದು ಕಾನ್ಸ್ಟೆಂಟ್ ಆಗೇ ಇರುತ್ತೆ. ವೇರಿಯಬಲ್ ಅಂದರೆ ಇಟ್ ಕ್ಯಾನ್ ಬಿ ವೇರಿ. ಈ ವೇರಿಯಬಲ್ ಬರೀ ಎಕ್ಸ್ ಅಂತಾನೆ ಅಲ್ಲ, ಯಾವುದೇ ಲೆಟರ್ ಬೇಕಾದ್ರೂ ತಗೊಳ್ಬಹುದು. ಇದು ಎಕ್ಸ್ಪ್ರೆಷನ್ ಆಯಿತು. ಸೊ ಇದನ್ನೇನಂತ ಕರಿತೀವಿ? ಎಕ್ಸ್ಪ್ರೆಷನ್. ಈಗ ಈಕ್ವೇಷನ್ ಅಂದರೆ ಏನು? ವಾಟ್ ಈಸ್ ಆನ್ ಈಕ್ವೇಷನ್? ಈಕ್ವೇಷನ್ ಅಂದರೆ ಈ ಎಕ್ಸ್ ಪ್ಲಸ್ 1 ಇದೆಯಲ್ಲ ಈಸ್ ಈಕ್ವಲ್ ಟು 10 ಅಂದರೆ ಇಲ್ಲಿ ಈಕ್ವಲ್ಸ್ ಸೈನ್ ಅನ್ನೋದು ವೆರಿ ಇಂಪಾರ್ಟೆಂಟು. ಈ ಈಕ್ವೇಷನ್ ಅಲ್ಲಿ ಯಾವುದೇ ಒಂದು ಎಕ್ಸ್ಪ್ರೆಷನ್ ಅನ್ನ ನಾವು ಈಕ್ವೇಷನ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಅಲ್ಲಿ ಈಕ್ವಲ್ಸ್ ಸೈನು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎ ಸ್ಟೇಟ್ಮೆಂಟ್ ವಿಚ್ ಸೇಸ್ ದಟ್ ಟೂ ಎಕ್ಸ್ಪ್ರೆಷನ್ಸ್ ಆರ್ ಈಕ್ವಲ್. ಸೊ ಇಲ್ಲಿ 10 ಅನ್ನೋದು ಕಾನ್ಸ್ಟೆಂಟ್. ಎಕ್ಸ್ಪ್ರೆಷನ್ ಅಂದರೆ ಫಾರ್ ಎಕ್ಸಾಂಪಲ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 2 ಪ್ಲಸ್ ವೈ ಅಂತ ಈ ಎರಡು ಎಕ್ಸ್ಪ್ರೆಷನ್ ಅನ್ನ ಈಕ್ವಲ್ಸ್ ಅಂತ ತೋರಿಸುವಂತ ಸ್ಟೇಟ್ಮೆಂಟ್ಗೆ ನಾವು ಈಕ್ವೇಷನ್ ಅಂತ ಕರಿತೀವಿ. ಅದೇ ರೀತಿನಲ್ಲಿ ಇಲ್ಲಿರೋದೇನು? ಲೀನಿಯರ್ ಈಕ್ವೇಷನ್ಸ್. ಸೊ ಲೀನಿಯರ್ ಈಕ್ವೇಷನ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3 ಇಸ್ ಈಕ್ವಲ್ ಟು 10 ಅಂತ ಬರಿತೀವಿ. ಸೊ ಇಲ್ಲಿ ನೋಡಿ, ಎಕ್ಸಿನ ಪವರ್ ಇಲ್ಲಿ 2 ಅಂತ ಇದೆ, ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ ಅಲ್ವಾ? ಸೊ ಇದನ್ನ ನಾವು ಲೀನಿಯರ್ ಈಕ್ವೇಷನ್ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಲೀನಿಯರ್ ಈಕ್ವೇಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಲೀನಿಯರ್ ಈಕ್ವೇಷನ್ ಅಂದ್ರೆ ಈ ಎಕ್ಸಿನ ಪವರ್ ಏನಿದೆ ವೇರಿಯಬಲ್ದು ಓನ್ಲಿ 1 ಇರಬೇಕು. ಸೊ 2x ಪ್ಲಸ್ 3 ಇಸ್ ಈಕ್ವಲ್ ಟು 10. ಇಲ್ಲಿ ಎಕ್ಸ್ ಸ್ಕ್ವೇರ್ ಅನ್ನ ಬಿಟ್ಟು ಇಷ್ಟು ಮಾತ್ರ ತಗೊಂಡ್ರೆ ಇದನ್ನ ಲೀನಿಯರ್ ಈಕ್ವೇಷನ್ ಅಂತ ಕರಿತೀವಿ. ಇದ್ರ ಪವರ್ ಓನ್ಲಿ 1 ಇದ್ರೆ ಮಾತ್ರ ಇದನ್ನ ಲೀನಿಯರ್ ಈಕ್ವೇಷನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಲೀನಿಯರ್ ಎಕ್ಸ್ಪ್ರೆಷನ್ ಅಥವಾ ಲೀನಿಯರ್ ಈಕ್ವೇಷನ್ ಹೂಸ್ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಈಸ್ ಓನ್ಲಿ 1 ಇದ್ರೆ ಅದನ್ನ ಲೀನಿಯರ್ ಈಕ್ವೇಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ 10 ಅಷ್ಟೇ ಇರ್ಬೇಕಂತ ಏನಿಲ್ಲ. 2x ಪ್ಲಸ್ 3 ಇಸ್ ಈಕ್ವಲ್ ಟು 3x ಪ್ಲಸ್ 2. ಇಲ್ಲಿ ಎಕ್ಸ್ ಎಷ್ಟು ಟೈಮ್ ಬೇಕಾದ್ರೂ ಬರ್ಬೋದು, ಬಟ್ ಇದರ ಪವರ್ ಓನ್ಲಿ 1 ಇರಬೇಕು ಅಷ್ಟೇನೆ. ಓಕೆನಾ? ಸೊ ಲೀನಿಯರ್ ಈಕ್ವೇಷನ್ಸ್ ಇನ್ ಒನ್ ವೇರಿಯಬಲ್ ಅಂತಂದ್ರೆ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ. ಇದು ಒಂದು ಜನರಲ್ ಫಾರ್ಮ್ ಈ ಈಕ್ವೇಷನ್ದು. ಇಫ್ ದೇರ್ ಈಸ್ ಓನ್ಲಿ 1 ವೇರಿಯಬಲ್ ಇನ್ ದ ಈಕ್ವೇಷನ್ ದೆನ್ ಇಟ್ ಈಸ್ ಕಾಲ್ಡ್ ಎ ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್. ಆ ಎಕ್ಸ್ಪ್ರೆಷನ್ ಅಥವಾ ಈಕ್ವೇಷನ್ ಅಲ್ಲಿ ಓನ್ಲಿ 1 ವೇರಿಯಬಲ್ ಇರಬೇಕು. ನೋಡ್ರಿ, ಎಕ್ಸ್ ಎಷ್ಟು ಸಲ ಬೇಕಾದ್ರೂ ಬರ್ಬೋದು, ಬಟ್ ಈಕ್ವಲ್ಸ್ ಇಂದ ಈ ಕಡೆ 1 ಟೈಮು, ಈಕ್ವಲ್ಸ್ ಇಂದ ಈ ಕಡೆ 1 ಟೈಮ್. ಓನ್ಲಿ 1 ವೇರಿಯಬಲ್ ಇದ್ರೆ ಮಾತ್ರ ಈ ತರದ ಈಕ್ವೇಷನ್ ಅನ್ನ ಏನಂತ ಕರಿತೀವಿ? ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್. ಸೊ ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್. ಓಕೆನಾ? ಇದು ಚಾಪ್ಟರಿನ ನೇಮ್. ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀರಲ್ವಾ? ಈ ವೇರಿಯಬಲ್ 1 ಟೈಮ್ ಮಾತ್ರ ಬರಬೇಕು. ಈ ವೇರಿಯಬಲ್ ಇನ ಪವರ್ ಓನ್ಲಿ 1 ಇರಬೇಕು. ಓಕೆನಾ? ಸೊ ಇದು ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್. ಎಸ್, ನೆಕ್ಸ್ಟ್ ಕಾನ್ಸೆಪ್ಟ್ ಸಾಲ್ವಿಂಗ್ ಈಕ್ವೇಷನ್. ಈಗ ಒಂದು ಈಕ್ವೇಷನ್ ಅನ್ನ ಸಾಲ್ವ್ ಮಾಡಿ ನೋಡೋಣ. ಸಾಲ್ವ್ ಅಂದ್ರೆ ವೇರಿಯಬಲ್ ಇನ ವ್ಯಾಲ್ಯೂ ಅನ್ನ ಕಂಡುಹಿಡಿಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 10 ಅಂತ ಇದೆ. ಇಲ್ಲಿ ಎಕ್ಸ್ ವ್ಯಾಲ್ಯೂನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು.
ಸೊ ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲಿ ನೀವು ಯಾವುದೇ ಒಂದು ಆಪರೇಷನ್ ಇರ್ಬೋದು, ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ, ಈ ಪ್ಲಸ್ ಇರೋದು ಈಕ್ವಲ್ಸ್ ಇಂದ ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ. ಸೊ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಹಾಗೆ ಮಲ್ಟಿಪ್ಲಿಕೇಶನ್ ಸೈನ್ ಇದ್ರೆ ಇಂಟು ಇರೋದು ಡಿವೈಡೆಡ್ ಬೈ ಆಗುತ್ತೆ, ಡಿವೈಡೆಡ್ ಬೈ ಇರೋದು ಈಕ್ವಲ್ಸ್ ಇಂದ ರೈಟ್ ಸೈಡಿಗೆ ಬಂದ್ರೆ ಇಂಟು ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಇರೋದು ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಸೊ ದಿಸ್ ವಿಲ್ ಬಿಕಮ್ 10 ಮೈನಸ್ 5. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು 10 ಮೈನಸ್ 5 ಈಸ್ 5. ಇಲ್ಲಿ ಎಕ್ಸಿನ ವ್ಯಾಲ್ಯೂ ಏನಾಯ್ತು, 5 ಆಯ್ತು. ಓಕೆನಾ. ಇದು ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 10 ನ ಸಾಲ್ವ್ ಮಾಡಿದ್ದು. ಅದೇ ರೀತಿನಲ್ಲಿ 2x ಪ್ಲಸ್ 5 ಇಸ್ ಈಕ್ವಲ್ ಟು 15 ಅಂತ ಇಟ್ಕೊಳ್ಳೋಣ. ಓಕೆನಾ. ಸೊ ಇಲ್ಲಿ ಇವಾಗ 2x ಅಂತ ಇರೋದನ್ನ 2x ಅದೇ ರೀತಿನಲ್ಲಿ ಇಟ್ಕೊಳ್ಳೋಣ, ಇಸ್ ಈಕ್ವಲ್ ಟು 15. ಈ ಪ್ಲಸ್ 5 ಏನಿದೆ ಇದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಸೊ ಮೈನಸ್ 5 ಆಯ್ತು. 2x ಇಸ್ ಈಕ್ವಲ್ ಟು 15 ಮೈನಸ್ 5 ಈಸ್ 10. ಓಕೆನಾ. ಬಟ್ ನಮಗ್ ಬೇಕಾಗಿರೋದೇನು, ಎಕ್ಸ್ ವ್ಯಾಲ್ಯೂ ಬೇಕು ನಮಗೆ. ಎಕ್ಸ್ ಇಸ್ ಈಕ್ವಲ್ ಟು 10 ಹಂಗೆ ಇರುತ್ತೆ. ಇಲ್ಲಿ ಏನ್ ಹೇಳಿದೆ ನಾನು, 2x ಅಂದ್ರೆ 2 ಇಂಟು ಎಕ್ಸ್. ಸೊ ಇಂಟು ಇರೋದು ಈಕ್ವಲ್ಸ್ ಇಂದ ಆ ಕಡೆ ಹೋದ್ರೆ ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಈ 2 ಇರೋದು ಏನಾಗುತ್ತೆ, ಡಿವೈಡೆಡ್ ಬೈ ಬರುತ್ತೆ. ಸೊ 2 1s are 2, 2 5s are 10. ಸೊ ಇಲ್ಲೂ ಕೂಡ ಎಕ್ಸ್ ವ್ಯಾಲ್ಯೂ ಏನಾಯ್ತು, ಎಕ್ಸ್ ಇಸ್ ಈಕ್ವಲ್ ಟು 5 ಆಯ್ತು. ಓಕೆನಾ. ಒನ್ ಮೋರ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಸಾಲ್ವಿಂಗ್ ಈಕ್ವೇಶನ್ಸ್ ಹ್ಯಾವಿಂಗ್ ದ ವೇರಿಯಬಲ್ ಆನ್ ಬೋತ್ ಸೈಡ್. ಅವಾಗಲೇ ಮಾಡಿದ್ದು ವೇರಿಯಬಲ್ ಓನ್ಲಿ ಒನ್ ಸೈಡ್ ಇದ್ದಿದ್ದು. ಈಗ ವೇರಿಯಬಲ್ 2 ಸೈಡ್ಸ್ ಇದ್ರೆ ಯಾವ ತರ ಸಾಲ್ವ್ ಮಾಡೋದು ಅಂತ. ಫಾರ್ ಎಕ್ಸಾಂಪಲ್ 2x ಮೈನಸ್ 3 ಇಸ್ ಈಕ್ವಲ್ ಟು 6 ಮೈನಸ್ ಎಕ್ಸ್ ಅಂತ ಇದೆ. ಲಾಸ್ಟ್ ಟೈಮ್ ಏನಾಗಿತ್ತು, 2x ಮೈನಸ್ 3 ಇಸ್ ಈಕ್ವಲ್ ಟು 6 ಅಷ್ಟೇ ಇತ್ತು. ಈಗ ವೇರಿಯಬಲ್ ಎರಡೂ ಕಡೆನಲ್ಲಿದೆ. ಈ ತರ ಇದ್ದಾಗ ಏನ್ ಮಾಡ್ತೀವಿ ಅಂತಂದ್ರೆ, ಈ ಕಾನ್ಸ್ಟೆಂಟ್ಸ್ನೆಲ್ಲ ಒಂದ್ ಕಡೆ ನಾವು ತಗೊಳ್ಬೇಕು, ವೇರಿಯಬಲ್ಸ್ನೆಲ್ಲ ಒಂದ್ ಕಡೆ ತಗೊಳ್ಬೇಕು, ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಓಕೆನಾ. ಸೊ ಈ ಎಕ್ಸ್ ಏನಿದೆ ಇದನ್ನು ಒಂದ್ ಕಡೆ ತಗೊಂಡ್ಬಿಡೋಣ. 2x ಇಲ್ಲಿ ಮೈನಸ್ ಇರೋದು ಈಕ್ವಲ್ಸ್ ಇಂದ ಲೆಫ್ಟ್ ಸೈಡಿಗೆ ಬಂದ್ರೆ ಪ್ಲಸ್ ಆಗುತ್ತೆ. 2x ಪ್ಲಸ್ ಎಕ್ಸ್ ಆಯ್ತು. ಇಲ್ಲಿಗ 6 ಆಗಿ ಉಳಿದೆ. ಈ ಮೈನಸ್ 3 ನ ನಾವು ಈ ಕಡೆ ತಗೊಳ್ತಾ ಇದೀವಿ, ಈಕ್ವಲ್ಸ್ ಇಂದ ಈ ಕಡೆ ತಗೊಳ್ತಾ ಇದ್ರೆ ಇದೇನಾಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಸೊ 6 ಪ್ಲಸ್ 3 ಆಯ್ತು. ಈಗ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಇವೆರಡನ್ನು ಆಡ್ ಮಾಡ್ಕೊಳ್ಬೇಕು. 2 ಪ್ಲಸ್ 1 ಈಸ್ 3x. ಓಕೆನಾ. ಇಸ್ ಈಕ್ವಲ್ ಟು 6 ಪ್ಲಸ್ 3 ಈಸ್ 9. ಈಗ ವೇರಿಯಬಲ್ ಒನ್ ಸೈಡ್ಗೆ ಬಂತು. ಓಕೆನಾ. ಈಗ ಸಾಲ್ವ್ ಮಾಡೋದು ಈಸಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 9. ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದು ಈ ಕಡೆ ಹೋದ್ರೆ ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. 9/3. ಸೊ 3 1s are 3, 3 3s are 9. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಎಕ್ಸ್ ಇಸ್ ಈಕ್ವಲ್ ಟು 3. ಸೊ ಈ ರೀತಿ ಈಕ್ವೇಶನ್ ಅನ್ನ ಒನ್ ವೇರಿಯಬಲ್ ಅಂದ್ರೆ ವೇರಿಯಬಲ್ ಒನ್ ಸೈಡ್ ಇದ್ದಾಗ ಅಥವಾ ವೇರಿಯಬಲ್ ಆನ್ ಬೋತ್ ಸೈಡ್ ಇದ್ದಾಗ ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅನ್ನೋದು. ಓಕೆನಾ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ವೆರಿಫೈಯಿಂಗ್ ಅವರ್ ಆನ್ಸರ್. ಓಕೆನಾ. ಇವಾಗ ನಾವು ಮಾಡಿರೋದು ಈ ಎಕ್ಸ್ ಇಸ್ ಈಕ್ವಲ್ ಟು 3 ಬಂದಿದೆಯಲ್ಲ, ಇದು ನಾವು ಕರೆಕ್ಟ್ ಆಗಿ ಮಾಡಿದೀವಾ ಇಲ್ವಾ ಅಂತ. ಆನ್ಸರ್ ನಮಗೆ ಬಂದಿರೋದು ರೈಟ್ ಆರ್ ರಾಂಗ್ ಅಂತ ತಿಳ್ಕೊಳ್ಳೋದಕ್ಕೆ ಈ ಎಕ್ಸ್ ಜಾಗದಲ್ಲಿ ನಾವು ಇದನ್ನ ಏನ್ ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಚೆಕ್ ಮಾಡೋಣ. 2x ಮೈನಸ್ 3 ಇಸ್ ಈಕ್ವಲ್ ಟು 6 ಮೈನಸ್ ಎಕ್ಸ್ ಅಂತ ಇದೆ. ಸೊ ಇದು LHS ಅಂದ್ರೆ ರೈಟ್, ಲೆಫ್ಟ್ ಹ್ಯಾಂಡ್ ಸೈಡ್ ಇದು RHS. ಎರಡೂ ಸೇಮ್ ಇದೆಯಾ, ಸೇಮ್ ವ್ಯಾಲ್ಯೂ ಬರುತ್ತಾ ಅಂತ ನೋಡೋಣ. ಈ ಎಕ್ಸ್ ಜಾಗಕ್ಕೆ ಈಗ 3 ಹಾಕೋಣ. 2 ಇಂಟು 3 ಮೈನಸ್ 3 ಇಸ್ ಈಕ್ವಲ್ ಟು 6 ಮೈನಸ್ 3. ಓಕೆನಾ. ಇಲ್ಲಿ 2 3s are 6. ಸೊ 6 ಮೈನಸ್ 3 ಇಸ್ ಈಕ್ವಲ್ ಟು 6 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 3. 6 ಮೈನಸ್ 3 ಈಸ್ 3, 6 ಮೈನಸ್ 3 ಈಸ್ 3. ಸೊ ಇಲ್ಲಿ ನೋಡಿ ಎರಡೂ ಕಡೆ 3 ಬಂತು. 3 ಈಸ್ ಈಕ್ವಲ್ ಟು 3 ಅಂದ್ರೆ LHS ಇಸ್ ಈಕ್ವಲ್ ಟು RHS. ಸೊ ಅವರ್ ಆನ್ಸರ್ ಈಸ್ ರೈಟ್. ನೀವು ಯಾವುದೇ ಒಂದು ಈಕ್ವೇಶನ್ ಅನ್ನ ಸಾಲ್ವ್ ಮಾಡಿದ್ಮೇಲೆ ಈ ರೀತಿ ವೆರಿಫೈ ಮಾಡ್ಕೊಳ್ಬೇಕು. LHS ಇಸ್ ಈಕ್ವಲ್ ಟು RHS ಬಂದ್ರೆ ನಮಗೆ ಬಂದಿರುವಂತ ವ್ಯಾಲ್ಯೂ ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆನಾ. ಸೊ ಇದಿಷ್ಟು ಕಾನ್ಸೆಪ್ಟು ಈ ಚಾಪ್ಟರ್ ಅಲ್ಲಿ ಬರುವಂತದ್ದು. ಲೆಟ್ ಅಸ್ ಗೋ ಫಾರ್ ದ ಎಕ್ಸರ್ಸೈಸ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.